ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ನಿಮಗೆ ಒಂದು ಮುಖ್ಯ ವಿಷಯದ ಬಗ್ಗೆ ಮಾತಾಡಬೇಕು. ಅದು ಜೀವನದಲ್ಲಿ ಗೆಲುವು ಹೇಗೆ ಸಿಗುತ್ತದೆ ಅನ್ನೋದ್ರ ಬಗ್ಗೆ. ನಮ್ಮಲ್ಲಿ ಬಹಳ ಜನ ಏನಂದ್ಕೊಳ್ತಾರೆ ಗೊತ್ತಾ? ನನ್ನ ಲಕ್ಕಿಲ್ಲ, ನನಗೆ ಚಾನ್ಸ್ ಸಿಗ್ಲಿಲ್ಲ, ನನ್ನ ಪರಿಸ್ಥಿತಿ ಸರಿಯಿಲ್ಲ. ಆದ್ರೆ ಸತ್ಯ ಏನ್ ಗೊತ್ತಾ? ಯಶಸ್ಸು ಲಕ್ನಿಂದ ಬರೋದಿಲ್ಲ, ಹ್ಯಾಬಿಟ್ನಿಂದ ಬರುತ್ತದೆ. ಒಂದು ಪ್ರಶ್ನೆ ಕೇಳ್ತೀನಿ. ಬೆಳಗ್ಗೆ ಅಲಾರ್ಮ್ ಹೊಡೆದಾಗ ನೀವೇನ್ ಮಾಡ್ತೀರಾ? 5 ನಿಮಿಷ ಇನ್ನೂ ಮಲ್ಗೋಣ ಅಂತ ಸ್ನೂಸ್ ಮಾಡ್ತೀರಾ? ಅಲ್ಲೇ ಲೈಫ್ ಚೇಂಜ್ ಆಗೋ ಚಾನ್ಸ್ ಮಿಸ್ ಆಗ್ತಾ ಇರತ್ತೆ. ಯಾಕಂದ್ರೆ ಜೀವನದಲ್ಲಿ ದೊಡ್ಡ ದೊಡ್ಡ ಸಕ್ಸಸ್ಗಳು ಸ್ಮಾಲ್ ಡಿಸಿಪ್ಲಿನ್ನಿಂದಲೇ ಶುರುವಾಗ್ತವೆ. ಉದಾಹರಣೆಗೆ, ಒಂದು ಸಣ್ಣ ಸೀಡ್ ನೆಟ್ರೆ ಅದು ಒಂದಿನದಲ್ಲಿ ದೊಡ್ಡ ಮರ ಆಗೋದಿಲ್ಲ. ಅದಕ್ಕೆ ಟೈಮ್ ಬೇಕು, ಪೇಷನ್ಸ್ ಬೇಕು, ಡೈಲಿ ಕೇರ್ ಬೇಕು. ನಮ್ಮ ಲೈಫ್ ಕೂಡ ಅದೇ ಥರ. ಇವತ್ತು ನಾವು ಸ್ಮಾಲ್ ಎಫರ್ಟ್ ಹಾಕಿದ್ರೆ ಅದು 5 ವರ್ಷ ನಂತರ ದೊಡ್ಡ ರಿಸಲ್ಟ್ ಕೊಡುತ್ತೆ. ಆದರೆ ಪ್ರಾಬ್ಲಮ್ ಏನ್ ಗೊತ್ತಾ? ನಾವು ರಿಸಲ್ಟ್ ತಕ್ಷಣ ಬೇಕು ಅಂತ ಕಾಯ್ತೀವಿ. ಜಿಮ್ಗೆ ಹೋಗಿ 3 ದಿನ ಎಕ್ಸಸೈಸ್ ಮಾಡಿದ್ಮೇಲೆ ಯಾಕೆ ಬಾಡಿ ಚೇಂಜ್ ಆಗ್ಲಿಲ್ಲ ಅಂತ ಕೇಳೋದು ಹೇಗಿರುತ್ತೆ? ಅದೇ ಥರ ಲೈಫಲ್ಲೂ ಪೇಷನ್ಸ್ ಬೇಕು. ಸ್ನೇಹಿತರೆ, ಈ ವರ್ಲ್ಡ್ನಲ್ಲಿ ಸಕ್ಸಸ್ಫುಲ್ ಆಗಿರೋ ಎಲ್ಲರೂ ಒಂದೇ ಸೀಕ್ರೆಟ್ ಫಾಲೋ ಮಾಡ್ತಾರೆ. ಅದು ಕನ್ಸಿಸ್ಟೆನ್ಸಿ. ಒಂದಿನ ಮೋಟಿವೇಶನ್ ಬರಬಹುದು, ಒಂದಿನ ಬರಲ್ಲ. ಆದ್ರೆ ಡಿಸಿಪ್ಲಿನ್ ಇದ್ರೆ ಮೋಟಿವೇಶನ್ ಬೇಕಾಗಿಲ್ಲ. ಒಂದು ಉದಾಹರಣೆ ಹೇಳ್ತೀನಿ. ಒಬ್ಬ ಫಾರ್ಮರ್ ಇದ್ದ. ಅವನು ಪ್ರತಿದಿನ ತನ್ನ ಫೀಲ್ಡ್ಗೆ ನೀರು ಹಾಕ್ತಿದ್ದ. ಒಂದಿನ ರೈನ್ ಬರಲಿಲ್ಲ ಅಂದ್ರೆ ಅವನಿವತ್ತು ಬಿಡೋಣ ಅಂತ ಹೇಳಲಿಲ್ಲ. ಅವನು ಡೈಲಿ ವರ್ಕ್ ಮಾಡ್ತಿದ್ದ. ಕೆಲವು ತಿಂಗಳ ನಂತರ ಏನಾಯ್ತು? ಅವನ ಫೀಲ್ಡ್ನಲ್ಲಿ ಗ್ರೀನ್ ಕ್ರಾಪ್ಸ್ ಬಂದವು. ಅವನ ನೇಬರ್ ಏನ್ ಮಾಡಿದಾಗತ್ತಾ? ಅವನು ಕೆಲವೊಮ್ಮೆ ಕೆಲಸ ಮಾಡಿದ, ಕೆಲವೊಮ್ಮೆ ಮಾಡಲಿಲ್ಲ. ರಿಸಲ್ಟ್ ಏನು? ಅವನ ಫೀಲ್ಡ್ ಎಂಪ್ಟಿ ಆಗಿತ್ತು. ಇದರಿಂದ ಏನ್ ಗೊತ್ತಾಗುತ್ತೆ? ಸಕ್ಸಸ್ ಅನ್ನೋದು ಲಕ್ಕಿ ಜನರಿಗೆ ಮಾತ್ರ ಸಿಗೋದಿಲ್ಲ, ಡೈಲಿ ಎಫರ್ಟ್ ಹಾಕೋ ಜನರಿಗೆ ಸಿಗುತ್ತದೆ. ಮತ್ತೊಂದು ದೊಡ್ಡ ಪ್ರಾಬ್ಲಮ್ ಏನ್ ಗೊತ್ತಾ? ಫಿಯರ್. ನಾನು ಟ್ರೈ ಮಾಡಿದ್ರೆ ಫೇಲ್ ಆಗ್ಬಿಟ್ರೆ ಜನ ಏನಂದ್ರು? ಸ್ನೇಹಿತರೆ, ನೀವು ಒಂದು ವಿಷಯ ನೆನ್ಪಿಟ್ಕೊಳ್ಳಿ. ಜನರು ಯಾವಾಗ್ಲೂ ಮಾತಾಡ್ತಾರೆ. ನೀವು ಫೇಲ್ ಆದ್ರೂ ಮಾತಾಡ್ತಾರೆ, ನೀವು ಸಕ್ಸಸ್ ಆದ್ರೂ ಮಾತಾಡ್ತಾರೆ. ಆದ್ರೆ ಒಂದು ಡಿಫ್ರೆನ್ಸ್ ಇದೆ. ಫೇಲ್ ಆದಾಗ ಅವರು ನಗ್ತಾರೆ, ಸಕ್ಸಸ್ ಆದಾಗ ಅವರು ಕ್ಲಾಪ್ ಮಾಡ್ತಾರೆ. ಆದ್ರೆ ನಿಮ್ಮ ಲೈಫ್ ಯಾರು ಚೇಂಜ್ ಮಾಡ್ತಾರೆ ಗೊತ್ತಾ? ನೀವು ಮಾತ್ರ. ಒಂದಿನ ಸಡನ್ಲಿ ಸಕ್ಸಸ್ ಬರೋದಿಲ್ಲ, ಅದು ಸ್ಲೋಲಿ ಬಿಲ್ಡ್ ಆಗತ್ತೆ. ಡೈಲಿ 1% ಇಂಪ್ರೂವ್ಮೆಂಟ್ ಮಾಡಿದ್ರೆ 1 ಇಯರ್ ನಂತರ ನೀವು ಕಂಪ್ಲೀಟ್ಲಿ ಡಿಫ್ರೆಂಟ್ ಪರ್ಸನ್ ಆಗ್ತೀರಾ. ಹಾಗಾದ್ರೆ ಏನ್ ಮಾಡ್ಬೇಕು? ದೊಡ್ಡ ಡ್ರೀಮ್ ಇರ್ಬೇಕು, ಡೈಲಿ ಸ್ಮಾಲ್ ಆಕ್ಷನ್ ತೆಗೆದುಕೊಳ್ಬೇಕು. ಫೇಲ್ಯೂರ್ಗೆ ಭಯಪಡೋದಿಲ್ಲ. ಫೇಲ್ಯೂರ್ ಅಂತದ್ದೇ ಒಂದು ಟೀಚರ್. ಫೇಲ್ ಆಗೋದು ಬ್ಯಾಡ್ ಅಲ್ಲ, ಟ್ರೈ ಮಾಡದೇ ಇರೋದು ಬ್ಯಾಡ್. ಇಮ್ಯಾಜಿನ್ ಮಾಡಿ, 10 ವರ್ಷ ನಂತರ ನೀವು ನಿಮ್ಮ ಲೈಫ್ ನೋಡ್ಕೊಂಡಾಗ ನಾನು ಟ್ರೈ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ರಿಗ್ರೆಟ್ ಆಗ್ಬಾರ್ದು. ಆದ್ದರಿಂದ ಇವತ್ತೇ ಸ್ಟಾರ್ಟ್ ಮಾಡಿ. ಪರ್ಫೆಕ್ಟ್ ಟೈಮ್ ಅಂತ ಯಾವುದೂ ಇಲ್ಲ. ಬೆಸ್ಟ್ ಟೈಮ್ ಅಂದ್ರೆ ಈಗ. ಸ್ನೇಹಿತರೆ, ನಿಮ್ಮಲ್ಲಿ ಟ್ಯಾಲೆಂಟ್ ಇದೆ, ನಿಮ್ಮಲ್ಲಿ ಎಬಿಲಿಟಿ ಇದೆ, ನಿಮ್ಮಲ್ಲಿ ಪವರ್ ಇದೆ. ನಿಮಗೆ ನಿಮ್ಮ ಮೇಲೆ ಬಿಲೀಫ್ ಇದ್ರೆ ಯಾರೂ ನಿಮ್ಮನ್ನ ಸ್ಟಾಪ್ ಮಾಡೋಕ್ಕಾಗಲ್ಲ. ಇವತ್ತೊಂದು ಡಿಸಿಷನ್ ತೆಗೆದುಕೊಳ್ಳಿ. ನಾನು ನನ್ನ ಲೈಫ್ ಚೇಂಜ್ ಮಾಡ್ತೀನಿ ಅಂತ. ಸ್ಮಾಲ್ ಸ್ಟೆಪ್ ಇರಿ, ಆದ್ರೆ ಸ್ಟಾಪ್ ಮಾಡಬೇಡಿ. ಒಂದು ದಿನ ನೀವು ಹಿಂದೆ ನೋಡಿದಾಗ ನಿಮ್ಮ ಜರ್ನಿ ನೋಡಿ ನೀವು ನಿಮ್ಮ ಮೇಲೆ ಪ್ರೌಡ್ ಆಗ್ತೀರಾ. ಹಾಗಾದ್ರೆ ಸ್ನೇಹಿತರೆ, ಇವತ್ತಿನಿಂದೇ ಸ್ಟಾರ್ಟ್ ಮಾಡೋಣ. ಡ್ರೀಮ್ ಮಾಡಿ, ವರ್ಕ್ ಮಾಡಿ, ನೆವರ್ ಗಿವ್ ಅಪ್. ಒಂದು ದಿನ ಸಕ್ಸಸ್ ನಿಮ್ಮ ಡೋರ್ ನಾಕ್ ಮಾಡುತ್ತೆ. ಧನ್ಯವಾದಗಳು.